ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಆಗಬೇಕು, ಆ ಸೀರಿಯಲ್ ಸ್ಟಾಪ್ ಆಗೋಗ್ತೈತೆ. ಇನ್ನೊಂದು ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿದೆ, ಆ ಡೈರೆಕ್ಟರ್ ಆ ಚಾನಲ್ ಬಿಟ್ಟು ಬೇರೆ ಚಾನಲ್ ಕೊಟ್ಟು ಹೋಗ್ತಾ ಇದ್ದಾರೆ. ಮೋಟಿವೇಟ್ ಮಾಡಿದ್ನಲ್ಲ ಎಲ್ಲ ವೆನ್ ಐ ಥಾಟ್ ನಾನು ಕ್ವಿಟ್ ಮಾಡೋಣ ಇಂಡಸ್ಟ್ರಿ, ಇಟ್ ಇಸ್ ಇನಫ್ ಅಂತ. ಆಕ್ಚುಲಿ ಇರೋದ್ರಲ್ಲಿ ಬೆಸ್ಟ್ ಅಲ್ಲ, ಒಂಥರ ಬ್ಲೆಸ್ಸಿಂಗ್ ತರ ಬಂದಿರೋ ಪ್ರಾಜೆಕ್ಟ್ ಇಬ್ರಿಗೂ. ಜರ್ಮನಿಯಲ್ಲಿ ಕೂತ್ಕೊಂಡು ಕೆಲಸ ಬಿಟ್ಟು ಇಲ್ಲಿಗೆ ಬಂದಾಗ ಒಂದು ಆಕ್ಟರ್ ಆಗೋದು ನಾನು ಅನ್ಕೊಂಡಿದ್ದೆ. ಡ್ಯಾನ್ಸ್ ಬರುತ್ತೆ, ಫೈಟ್ ಬರುತ್ತೆ, ಆಕ್ಟಿಂಗ್ ಬರುತ್ತೆ, ಹೋಗ್ತೀನಿ ಆಡಿಷನ್ಸ್ ಕೊಡ್ತೀನಿ, ಮೂವಿ ಮಾಡ್ತೀನಿ ಅಂತ. ನಿಮ್ಮದು ಮೊದಲನೇ ಸಿನಿಮಾ ಕಿಸ್ಸು ಹಿಟ್ಟು, ಇವ್ರ ಲಾಸ್ಟ್ ಸಿನಿಮಾ ಸಲಗಾನು ಹಿಟ್ಟು. ಸೊ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಸಿನಿಮಾ ರಾಯಲ್ ಅಂತ ಬಂದಾಗ ಇದಕ್ಕೆ ಮುಂಚೆ ಬಂದಂತಹ ಒಂದಷ್ಟು ಸ್ಕ್ರಿಪ್ಟ್ಗಳನ್ನು ನೀವು ಒಪ್ಕೊಂಡು ಇರ್ತೀರಾ, ಬಿಟ್ಟು ಇರ್ತೀರಾ. ಬಟ್ ಈಗ ಅಂದರೆ ರಾಯಲ್ನ ಒಪ್ಕೊಂಡು ಸಿನಿಮಾ ಕಂಪ್ಲೀಟ್ ಆದಮೇಲೆ ಏನಾದ್ರು ರಿಗ್ರೆಟ್ಸ್ ಇದೆಯಾ? ಬೇರೆ ಯಾವ್ದಾದ್ರು ಸಿನಿಮಾಗಳಿಗೆ ಗ್ಯಾಪಲ್ಲಿ ಮಾಡ್ಬೋಯ್ತಲ್ಲ, ತುಂಬ ಟೈಮ್ ಇತ್ತಲ್ಲ ಅಂತ. ಸರ್, ಐ ಫೀಲ್ ಬೀಯಿಂಗ್ ಆ್ಯನ್ ಔಟ್ಸೈಡರ್, ನಮಗೆ ಐ ಮೀನ್ ಬ್ಯಾಕ್ಗ್ರೌಂಡ್ ಇಲ್ಲ ಇಂಡಸ್ಟ್ರಿಗೆ ಬಂದಾಗ, ಬಿಫೋರ್ ರಾಯಲ್ ಕಿಸ್ ಹಿಟ್ ಆಯಿತು, ಅದಾದಮೇಲೆ ಒಂದಷ್ಟು ಸಿನಿಮಾಗಳಾಗಬೇಕಿತ್ತು, ಕಾರಣ ಅಂತಂದು ಆಗಲಿಲ್ಲ. ಬಟ್ ಅದಾದಮೇಲೂ ಸ್ಕ್ರಿಪ್ಟ್ಸ್ಗಳು ಬರುತ್ತೆ ಸರ್. ಎನಿ ಆ್ಯಕ್ಟರ್ ಒಂದು ಸಿನಿಮಾ ಆದಮೇಲೆ ಒಂದಷ್ಟು ಜನ ಐ ಮೀನ್ ಚೆನ್ನಾಗಿ ಪರ್ಫಾರ್ಮ್ ಅಥವಾ ನೋಡಿರೋ ಇಷ್ಟ ಆಗಿರೋ ಒಂದಷ್ಟು ಸ್ಕ್ರಿಪ್ಟ್ಸ್ಗಳು ಬರುತ್ತೆ. ಬಟ್ ನಾವು ಬಂದಿರೋದ್ರಲ್ಲಿ ಬೆಸ್ಟ್ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕು. ಕರೆಕ್ಟ್. ಅಂದರೆ ನಾವು ಹೋಗಿ ಈಗ ಐ ಮೀನ್ ಸಿನಿಮಾ ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಬಂದಿರೋದ್ರಲ್ಲಿ ಬೆಸ್ಟ್ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕು. ಸೊ ಅದ್ರಲ್ಲಿ ಯಾವುದು ಬಂದಿಲ್ಲ ಅಂತಂದರೆ ಮತ್ತೆ ನಾವು ವೆಯ್ಟ್ ಮಾಡಬೇಕು. ಸೊ ಆ ಪ್ರೊಸೆಸ್ಸಲ್ಲಿ ಇದ್ವಿ, ಅದಕ್ಕೆ ಗ್ಯಾಪ್ ಆಗಿದ್ದು. ಬಟ್ ಅದಾದಮೇಲೆ ಜಯಣ್ಣ ಬೋಗಣ್ಣ ಸಹ ಕರೆದು ಪ್ರೀತಿಯಿಂದ ಒಂದು ಅಷ್ಟು ದೊಡ್ಡ ಬ್ಯಾನಲ್ ಸಿಗೋದೇ ಪುಣ್ಯ ಸರ್. ಯಾಕಂದರೆ ಇನ್ನೆರಡನೇ ಸಿನಿಮಾ ಅಂಥದ್ದಲ್ಲಿ ಅವ್ರದ್ದು ಪ್ರೊಡಕ್ಷನ್ ಹೌಸಲ್ಲಿ ದಿನಕರ್ ಅಂತ ದಿ ಬೆಸ್ಟ್ ಡೈರೆಕ್ಟರ್ ಅಂದರೆ ಸಿಕ್ತು. ಸೊ ಅದು ಸಿಕ್ಕಿದಾಗ ರಾಯಲ್ ಆಗಿ ಸಿನಿಮಾ ಮಾಡಿದ್ದೀವಿ. ಸೊ ನೋ ರಿಗ್ರೆಟ್ಸ್. ಆ್ಯಂಡ್ ಅಡಿಷನಲಿ ಅದಕ್ಕೊಂದು ಕ್ವಶನ್ ಆ್ಯಡ್ ಮಾಡ್ತೀನಿ. ಆಫ್ಟರ್ ಎ ಗುಡ್ ಹಿಟ್ ಆಲ್ಸೋ, ಅಂದರೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನು ತೊಗೊಳೋದಕ್ಕೆ ಅಥವಾ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಬರೋದು ಕಷ್ಟ ಇದೆಯಾ ಲಿಟರಲಿ? ಅಂದರೆ ಪ್ರಾಕ್ಟಿಕಲಿ ನೋಡೋದಾದರೆ ಹೊರಗಡೆ ಪ್ರಪಂಚಕ್ಕೆ ಗೊತ್ತಿಲ್ಲ ಅದು. ಸರ್ ಅಂದರೆ ಈಗ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಇದನ್ನ ಪ್ರಾಡಕ್ಟಾಗಿ ಹೇಳ್ತೀನಿ, ನಿಮ್ಮ ಹತ್ರ ಒಂದು ದುಡ್ಡಿದ್ದಾಗ ನೀವು ಹೋಗಿ ನಿಮ್ಗೆ ಹೆಂಗೆ ಬೇಕು ಆ ಪ್ರಾಡಕ್ಟ್ನ ಮಾಡಿಸ್ಕೊಬೋದು. ನಿಮ್ಮ ಹತ್ರ ಇಲ್ಲದಾಗ ಏನಾಗುತ್ತೆ, ಸಿಗೋ ಪ್ರಾಡಕ್ಟಲ್ಲಿ ಯಾವ್ದು ಬೆಸ್ಟ್ ಅಂತ ಚೂಸ್ ಮಾಡಬೇಕಾಗುತ್ತೆ. ಸೊ ಆ ಪ್ರೊಸೆಸ್ ಯೂಶ್ವಲಿ ಏನಾಗುತ್ತೆ, ಬೀಯಿಂಗ್ ರೈಟ್ ಪ್ಲೇಸ್ ಇಸ್ ದ ರೈಟ್ ಟೈಮ್ ಆಲ್ಸೋ ಮ್ಯಾಟರ್ಸ್. ಲಕ್ ಇಲ್ಲವೇ ಇಲ್ಲ ಅಂತ ಹೇಳಲ್ಲ, ಲಕ್ ಇರಲೇಬೇಕು. ಅದ್ರ ಜೊತೆ ಹಾನೆಸ್ಟಿ ಆ್ಯಂಡ್ ಹಾರ್ಡ್ ವರ್ಕ್. ಅಂದರೆ ನಾವು ಸ್ಕ್ರೀನಿಗೆ ನಿಯತ್ತಾಗಿರೋ ಸ್ಕ್ರೀನ್ ನಮಗೆ ನಿಯತ್ತಾಗಿರುತ್ತೆ. ಬಟ್ ಅದು ಒಂಚೂರು ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ಒಂಚೂರು ಲೇಟಾಗಿ ಆಗುತ್ತೆ. ಬಟ್ ಆ ಪ್ರೊಸೆಸ್ಸಲ್ಲಿ ನಾವು ಹಾನೆಸ್ಟಾಗಿ ಏನಾದ್ರು ಪ್ರೀತಿಯಿಂದ ಇಷ್ಟಪಟ್ಟರೆ ಅದು ನಮ್ಮನ್ನು ವಾಪಸ್ ಇಷ್ಟಪಟ್ಟೇ ಪಡುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಈಚ್ ಜರ್ನಿ, ಡಿಫ್ರೆಂಟ್ ಜರ್ನಿ ಎಲ್ರಿಗೂ. ಮ್ಯಾಮ್ ನಿಮ್ಮ ಕೇಸಲ್ಲಿ? ಸರ್ ಅದು ಈಸಿ ಇಲ್ಲ. ಈಸಿ ಇದ್ದಿದ್ರೆ ಐ ಥಿಂಕ್ ಸಲಗಾಗಿ 2 ವರ್ಷ ಆಯಿತು, ಬೈ ನಾವು ಇಷ್ಟಿಗೆ ಸಿನಿಮಾಗಳು ಬಂದುಬಿಟ್ಟಿರೋದು. ಒಂದಷ್ಟು ಈಸಿ ಅಂತೂ ಖಂಡಿತ ಇಲ್ಲ. ಬಟ್ ಇಲ್ಲವೇ ಇಲ್ಲ, ಸಿಗೋದಿಲ್ಲ ಅನ್ನೋ ಥರನೂ ಇಲ್ಲ. ಅವ್ರು ಹೇಳ್ದಂಗೆ ಏನು ಇರೋದ್ರಲ್ಲಿ ಬೆಸ್ಟ್ ಅನ್ನೋ ಥರ ಇದು ಆ್ಯಕ್ಚುಲಿ ಇರೋದ್ರಲ್ಲಿ ಬೆಸ್ಟು ಅಲ್ಲ, ಒಂಥರ ಬ್ಲೆಸ್ಸಿಂಗ್ ಥರ ಬಂದಿರೋ ಪ್ರಾಜೆಕ್ಟ್ ಇಬ್ರಿಗೂ. ಸೊ ಬಿಫೋರ್ ಹೇಳಿದ್ದು ಅಂದರೆ ಅವ್ರು ಸಲಗ ಆದಮೇಲೆ ಅಂತ ಕೇಳಿದವರು ಬೋತ್ ಸರ್, ಎರಡೂ ಮಿಕ್ಸ್ಚರ್. ಕಷ್ಟನೂ ಇದೆ, ಅಟ್ ದ ಸೇಮ್ ಟೈಮ್ ಯಾವುದು ಬರೋದಿಲ್ಲ ಅನ್ನೋ ಥರನೂ ಅಲ್ಲ. ಈ ಪ್ರಾಜೆಕ್ಟ್ ಮಾತ್ರ ಒಂಥರ ಬ್ಲೆಸ್ಸಿಂಗ್ ಥರ ಬಂತು. ಬಟ್ ಅದರ್ವೈಸ್ ಒಳ್ಳೆಯ ಸಿನಿಮಾಗಳು ಬರೋದು ಐ ಥಿಂಕ್ ತುಂಬ ಸ್ಕ್ರಿಪ್ಟ್ಗಳು ಕೇಳಿದ್ದೀನಿ ನಾನು, ವೆರಿ ಫ್ಯೂ ಇಂಪ್ರೆಸ್ ಆಗಿರೋದು ನನಗೆ. ಸೊ ಆ ಥರ ಇಟ್ ಡಿಪೆಂಡ್ಸ್. ಓಕೆ. ಆ್ಯಂಡ್ ಅಫ್ಕೋರ್ಸ್ ಆ್ಯಕ್ಟರ್ಸ್ಗೆ ಶೆಲ್ಫ್ ಲೈಫು ಕಮ್ಮಿ ಇರುತ್ತೆ ಟು ಪ್ಲೇ ಸಮ್ ಪಿವೈಟಲ್ ರೋಲ್ಸ್ ಅಂತ ಅಂದ್ಕೊಂಡ್ರೆ. ಈಗ 2019 ಕಿಸ್ ಬಂತು, ಈಗ 2025 ರಾಯಲ್ ಬರ್ತಾ ಇದೆ. ಶೆಲ್ಫ್ ಲೈಫ್ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲರೂ ರಿಗ್ರೆಟ್ಸ್ ಇದೆಯಾ ನಿಮಗೆ? ಅಂದರೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ಬೋದು. ಅಲ್ಲ, ಹಾನೆಸ್ಟ್ಲಿ ಸರ್ ಒಂದು ಬೇಜಾರಂತೂ ಇರುತ್ತೆ. ಬಿಕಾಸ್ ಈ ಗ್ಯಾಪ್ ತೊಗೊಂಡಿದ್ದಲ್ಲ ಸರ್ ಬಂದಿದ್ದು. ಅಂದರೆ ಡೇ 1 ಬಂದಾಗ ಇಂಡಸ್ಟ್ರಿಗೆ ಎಲ್ಲರೂ ಅಷ್ಟೇ, ಎನಿ ಆ್ಯಕ್ಟರ್ಸ್ ನಾವು ಒಂದು ಚಾನ್ಸ್ ಕೊಡಿ ಸರ್, ಒಂದು ಒಳ್ಳೆ ಸಿನಿಮಾ ಒಂದು ಪ್ರೂವ್ ಮಾಡ್ಕೋತೀನಿ ಅಂತ ಇರುತ್ತೆ. ಸೊ ಒಂದು ಸಿನಿಮಾ ಆದಮೇಲೂ ನನ್ನ ಪ್ರಕಾರ ಅದೇ ಥಾಟ್ ಇರಬೇಕು. ನಾವು 100ನೇ ಸಿನಿಮಾ ಮಾಡ್ತಿದ್ವಿ, ಬೀಟ್ 15 ಸಿನಿಮಾ 50th ಸಿನಿಮಾ. ನಾನು ನಂಬೋದು ಸರ್ ಒನ್ ಆಪರ್ಚುನಿಟಿ ದಟ್ ಅಲ್ಲಿ ಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಎವ್ರಿ ಡೇ ಫಸ್ಟ್ ಡೇ ಥರ ಹೋದಾಗಲೇ ನಾವು ಹಾನೆಸ್ಟಿಯಿಂದ ಇನ್ನಸೆನ್ಸಿಂದ ಕೆಲಸ ಮಾಡೋಕ್ಕಾಗತ್ತೆ. ಕರೆಕ್ಟ್ ಸರ್, ಲೈಕ್ 5 years 4 ಲಾಂಗ್ ಇಯರ್ಸ್ ಆಗಿದೆ. ಬಟ್ ಆ ಗ್ಯಾಪಲ್ಲಿ ಅಕಸ್ಮಾತ್ ಫ್ರಸ್ಟ್ರೇಟ್ ಆಗಿ ಇರೋದಲ್ಲೇ ಯಾವುದೋ ಮಾಡೋಣ, ನೋಡೋಣ, ದೇವ್ರಿಗೆ ಬಿಡೋಣ ಅಂತ ಅಂದ್ಕೊಂಡು ಮಾಡಿದರೆ, ಐ ಆಲ್ವೇಸ್ ಬಿಲೀವ್
ಎಷ್ಟು ತಂದ್ರಿ ಅನ್ನೋದಕ್ಕಿಂತ ಏನು ತಂದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಹಿಟ್ಟಾಗಿದ್ರೆ ಗೊತ್ತಿಲ್ಲ, ಇನ್ನೂ ಚೆನ್ನಾಗಿರ್ಬೋದಿತ್ತು. ಬಟ್ ಅಕಸ್ಮಾತ್ ಚಾನ್ಸಸ್, ಈಗ ಐ ಫೀಲ್ ಒಂದು ಮುಂಗಾರು ಮಳೆ, ಒಂದು ದುನಿಯಾ 10 ವರ್ಷ ಆಯಿತಾ, ಎವ್ರಿ ಇಯರ್ 270-260 ಮೂವೀಸ್ ರಿಲೀಸ್ ಆಗುತ್ತೆ. ಬಟ್ ಅದರಲ್ಲಿ ಎಲ್ಲೋ ಒಂದು 5 to 6 ಮೂವೀಸ್ ಹಿಟ್ ಆಗುತ್ತೆ, ಅಂದರೆ ನ್ಯೂ ಕಮರ್ಸ್ದು. ಬಟ್ ಆಗದೇ ಇರೋದು ಒಂದಷ್ಟಿದೆ. ಸೊ ಚಾನ್ಸಸ್ ಆಫ್ ಗೋಯಿಂಗ್ ಅಂದರೆ ಆ ಕ್ಯಾಟಗರಿಗೆ ಬೀಳೋದು ಜಾಸ್ತಿ ಇರುತ್ತೆ. ಸೊ ಆ ಥರ ಇರಬೇಕಾದ್ರೆ ವಿತ್ ಕಾನ್ಫಿಡೆನ್ಸಲ್ಲಿ, ವಿತ್ ಒಳ್ಳೆ ಟೀಮ್ ಜೊತೆ ಹೋಗೋದು ಐ ಪ್ರಿಫರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬೀಯಿಂಗ್ ಆ್ಯನ್ ಆ್ಯಕ್ಟ್ರೆಸ್ ಅಂದರೆ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಇಷ್ಟೊಂದು ಸಿನಿಮಾಗಳನ್ನು ಮಾಡ್ಕೊಂಬಂದ್ರಲ್ಲ, ಈಗ ರಾಯಲ್ ಅಂತ ಬಂದ ತಕ್ಷಣ ಯಾವುದಾದ್ರು ಒಂದು ವಿಷಯನ ಅನ್ಲರ್ನ್ ಮಾಡಿದ್ದೀರಾ, ಅನ್ಲರ್ನ್ ಮಾಡಿ ಹೊಸದನ್ನ ಯಾವುದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ವಾಟ್ ಇಸ್ ದಟ್? ಫಾರ್ ರಾಯಲ್ ರಾಯಲ್ ಐ ಥಿಂಕ್ ಮೇಜರ್ ವೆರಿ ಇದು ಏನಂತಾರೆ, ಮೇನ್ ಆಗಿ ನಾನು ಆ್ಯಕ್ಟಿಂಗ್ದೇ ನಾನು ಸಿನ್ಸ್ ನಾನು ಆ್ಯಕ್ಟಿಂಗ್ ಕಲಿದೇ ಬಂದಿದ್ದು. ಸೊ ನನಗೆ ಹಿಂದಿನ ಸಲಗಾವ್ರಿಗೂ ತುಂಬ ರಾ ಆಗಿ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿನೇ ಮಾಡಿದ್ದು ಎಲ್ಲ ಸಿನಿಮಾನು. ನಾನು ಕತೆ ಕೇಳಿದಾಗ, ಸೀನ್ ಕೇಳಿದಾಗ ನಾನು ಪಾತ್ರಾಗಿ ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಹಾಗೇ ಕಲ್ತು ಮಾಡಿದ್ದು. ಬಟ್ ಫಾರ್ ರಾಯಲ್ ಇಟ್ ಡಿಮಾಂಡೆಡ್ ಲಿಟಲ್ ಮೋರ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಕೂಡ. ಅಂದರೆ ತುಂಬ ಮೇಡಾಗಿ ಇರ್ತಾಳೆ ಸಂಜನಾ, ಅಂದರೆ ಮೇಡ್ ಆಸ್ ಎನ್ ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಲ್ಲ. ಸೊ ಆ ಆಸ್ಪೆಕ್ಟ್ ಸ್ವಲ್ಪ ಆ್ಯಕ್ಟಿಂಗ್ ವೈಸ್ ಸ್ವಲ್ಪ ಚೇಂಜಸ್ನ ನಾನು ಅಡಾಪ್ಟ್ ಮಾಡ್ಕೋಬೇಕಾಗಿತ್ತು. ಓಕೆ, ಆ್ಯಂಡ್ ಹೊರಗಡೆಯಿಂದ ನೋಡ್ಬೇಕಾರೆ ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಾಗ ಇಂಡಸ್ಟ್ರಿನ ಹೆಂಗೆ ಕಾಣಿಸ್ತಾ ಇತ್ತು, ಆ್ಯಂಡ್ ಆಫ್ಟರ್ ಯುವರ್ ಸೆಕೆಂಡ್ ಫಿಲಮ್ ಈಗ ಹೆಂಗೆ ಕಾಣಿಸ್ತಾ ಇದೆ? ಇದು ಒಂದು ಸೆಕೆಂಡ್ ಜಪ್ ಅಂತ 7-8 ಇಯರ್ಸ್ ಹಿಂಗೆ ಹೋಗಿ ಬಂತು ಸರ್. ಅಂದರೆ ಜರ್ಮನಿಯಲ್ಲಿ ಕೂತ್ಕೊಂಡು ಕೆಲಸ ಬಿಟ್ಟು ಇಲ್ಲಿಗೆ ಬಂದಾಗ ಒಂದು ಆ್ಯಕ್ಟರ್ ಆಗೋದು ನಾನು ಅಂದ್ಕೊಂಡಿದ್ದೆ, ಡ್ಯಾನ್ಸ್ ಬರುತ್ತೆ, ಫೈಟ್ ಬರುತ್ತೆ, ಆ್ಯಕ್ಟಿಂಗ್ ಬರುತ್ತೆ, ಹೋಗ್ತೀನಿ, ಆಡಿಷನ್ಸ್ ಕೊಡ್ತೀನಿ, ಮೂವಿ ಮಾಡ್ತೀನಿ ಅಂತ. ಬಟ್ 100% ಇಟ್ಸ್ ನಾಟ್ ದ್ಯಾಟ್ ಈಸಿ. ಒಂದು ಜರ್ನಿ ಬೇಕು ಸರ್, ಒಂದು ಜರ್ನಿ ಆಗುತ್ತೆ. ಪೀಪಲ್ ವಿಲ್ ಬ್ರೇಕ್ ಯು. ಅಂದರೆ ನಿಮ್ಗೆ ಇಲ್ಲಿ ಯಾರು ಏನೂ ಗೊತ್ತಿಲ್ಲ ಅಂದಾಗ ಎವ್ರಿ ಡೇ ಒಂದು ಸ್ಟೆಪ್ ಕೂಡ ಐ ಮೀನ್ ತುಂಬ ಟೈಮ್ ತೊಗೊಳುತ್ತೆ. ಸೊ ಇವತ್ತು ಹಿಂದೆ ನಾನು ರಂಗಾಯಣದಲ್ಲಿ ಸ್ಟಾರ್ಟ್ ಮಾಡಿದಾಗ ಮನೆ ಬಿಟ್ಟು, ಸೊ ಅವತ್ತು ಯೋಚನೆ ಮಾಡಿದಾಗ ಇವತ್ತಿನ ಮೈಂಡ್ಸೆಟ್ ಇದ್ದಿದೆ ಅವತ್ತಿಗೆ ಲೈಕ್ ಇನ್ನು ಐ ಮೀನ್ ಏನಂತಾರೆ ಪ್ರಾಕ್ಟಿಕಲಿ ಮೂವ್ ಆಗ್ತಾಯಿದ್ದೆ ನಾನು. ಬಟ್ ತುಂಬ ಎಮೋಷ್ನಲ್ ಡಿಸಿಷನ್ಸ್ ಎಲ್ಲ ಅದೆಲ್ಲ ತೊಗೋತಾ ಇರಲಿಲ್ಲ. ಬಟ್ ಟು ಬಿ ಹಾನೆಸ್ಟ್ ಒಂದಂತೂ ಸತ್ಯ, ಈ ವೇ ಅಂತ ಅಂದ್ಕೊಂಡಿದ್ದೀನಿ. ಆಪ್ಷನ್ ಬಿ ಇಲ್ಲ, ಇದು ಆಪ್ಷನ್ ಎ. ನಡ್ಕೊಂಡು ಹೋಗ್ತಾ ಇರ್ಬೇಕು ಸರ್. ಅದು ಎಷ್ಟು ಜರ್ನಿ, ಯಾವ ಲಾಂಗ್ ಜರ್ನಿ, ಎಷ್ಟು ಡಿಸ್ಟೆನ್ಸ್ ಏನೂ ಗೊತ್ತಾಗಲ್ಲ. ಬಟ್ ನಡ್ಕೊಂಡು ಹೋಗ್ತಾ ಇರಬೇಕು, ಒಂದಲ್ಲ ಒಂದೇ ರೀಚ್ ಆಗ್ತೀವಿ ಅನ್ನೋದು ಐ ಪರ್ಸ್ನಲಿ ಬಿಲೀವ್. ಇನ್ಸೆಕ್ಯೂರಿಟೀಸ್ ಕಾಡುತ್ತಾ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅಂದರೆ ಇನ್ಸೆಕ್ಯೂರಿಟೀಸ್ ಇನ್ ದ ಸೆನ್ಸ್ ಎಷ್ಟೊಂದಕ್ಕೆ ಫಿನಾನ್ಷಿಯಲ್, ಲೈಕ್ ಪ್ರೊಫೆಷ್ನಲ್ ಎಮೋಷನ್ಸ್, ಪರ್ಸ್ನಲ್ ಲೈಫ್, ಎವ್ರಿಥಿಂಗ್ ಲೈಕ್ ಕಟ್ಟಿರುತ್ತೆ. ಅಂದರೆ ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್ ಆಗಿರುತ್ತೆ. ಸೊ ಈಗ ನೀವೇನೋ ಒಂದು ಮಾರ್ಷಲ್ ಆರ್ಟ್ಸ್ ಕಲಿಬೇಕು, ಅದಕ್ಕೆ ದುಡ್ಡು ಬೇಕೇ ಬೇಕು, ದಟ್ ಮ್ಯಾಟರ್ಸ್. ನೀವು ಬ್ಯಾಂಗ್ಳೂರ್ ಒಂದು ಲೈಫ್ ಲೀಡ್ ಮಾಡಬೇಕು, ಅದು ಒಂದು ಡಿಫಿಕಲ್ಟಿ, ಅದು ಒಂದು ಚಾಲೆಂಜಸ್. ಬಟ್ ಯು ಶುಡ್ ನಾಟ್, ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಎಲ್ಲ ಜರ್ನಿನೂ ಕಷ್ಟ ಇರುತ್ತೆ ಸರ್. ಆ್ಯಂಡ್ ಎಲ್ರದ್ದು ಒಂದು ಡಿಫ್ರೆಂಟ್ ಜರ್ನಿ ಇರುತ್ತೆ, ಅವ್ರವ್ರ ಸ್ಟ್ರಗಲ್ಸ್ ಇರುತ್ತೆ. ಐ ಡೋಂಟ್ ವಾಂಟ್ ಗ್ಲೋರಿಫೈ ದ್ಯಾಟ್, ಬಟ್ ಡಿಫಿಕಲ್ಟೀಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಓಕೆ, ಆ್ಯಂಡ್ ಬೀಯಿಂಗ್ ಆನ್ ಆ್ಯಕ್ಟ್ರೆಸ್ ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಈ 3 ವಿಷಯ ಕಲ್ತ್ಕೊಂಬರ್ಬೇಕು ಸ್ಯಾಂಡಲ್ವುಡ್ಗೆ ಏನಾದರೆ ಏನು? ಬೀಯಿಂಗ್ ಆನ್ ಆ್ಯಕ್ಟ್ರೆಸ್ ಒಂದು ಸ್ಟ್ರಾಂಗ್ ಆಗಿರಬೇಕು. ಇಲ್ಲಿ ಯು ಹ್ಯಾವ್ ಟು ಬಿ ರಿಯಲಿ ಸ್ಟ್ರಾಂಗ್, ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ್ಯಕ್ಟಿಂಗ್ ಕಲೀಲೇಬೇಕು ಆಫ್ಕೋರ್ಸ್. ಇನ್ನೊಂದು ವಿಷಯ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡೋದು ಕಲಿಬೇಕು. ಇಲ್ಲಿ ತುಂಬ ಬೇರೆ ಥರದ್ದು ಜನನ ಮೀಟ್ ಮಾಡ್ತೀವಿ. ಐ ವಾಸ್ ಫಾರ್ಚುನೇಟ್ ಇನಫ್, ನನಗೆ ತುಂಬ ಒಳ್ಳೆ ಟೀಮ್ಸ್ಗಳ ಜೊತೆ ವರ್ಕ್ ಮಾಡಿದ್ದೀನಿ ನಾನು. ಬಟ್ ತುಂಬ ಬೇರೆ ಸ್ಟೋರೀಸ್ನ ನಾನು ಕೇಳಿದ್ದೀನಿ. ದ್ಯಾಟ್ ಪ್ರಾಬ್ಲಿ ನನಗೆ ಗೊತ್ತಿಲ್ಲ, ನಾನು ಆ ಸಿಚುವೇಷನಲ್ಲಿದ್ದರೆ ನಾನು ಓಡೋಗ್ಬಿಟ್ಟಿರ್ತಿದ್ದೆ ನಾನು ಇಂಡಸ್ಟ್ರಿನ ಅಂತ ಅನ್ನೋ ಸ್ಟೋರೀಸ್ನೂ ಕೇಳಿದ್ದೆ ನಾನು. ಸೊ ಐ ಥಿಂಕ್ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು. ಓಕೆ, ಸಿನಿಮಾಗೆ ಬರೋಕ್ಕೆ ಮುಂಚೆ ಇದ್ದಂಥ ವಿರಾಟು ಒಂದು ವಿಷಯನ ಬಿಟ್ಟು ಸಿನಿಮಾಗೆ ಬಂದಮೇಲೆ ಒಂದು ವಿಷಯನ ತೊಗೊಂಡಿದ್ದಾರೆ ಅಂದರೆ ಅದು ಯಾವುದು? ಅಂದರೆ ಸಿನಿಮಾ ಬರೋಕ್ಕಿಂತ ಮುಂಚೆ ಒಂದು ವಿಷಯ ಬಿಟ್ಟಿದ್ದಾನೆ, ಪರ್ಸ್ನಲ್ ಲೈಫ್ ಬಿಟ್ಟೆ. ಯಾಕಂದರೆ 24/7 ಇದ್ರ ಬಗ್ಗೆನೇ ಯೋಚನೆ ಮಾಡಬೇಕು, ಏನಾದರೂ ಮಾಡಬೇಕು, ಅದೇ ಥಾಟ್ಸ್ ಇರ್ತಾಯಿತ್ತು. ಇಲ್ಲಿಗೆ ಬಂದಮೇಲೆ ಏನಾದ್ರು ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನಮಗೆ ನಾವೇ ಧೈರ್ಯ ಹೇಳ್ಕೋಬೇಕು. ಯಾಕೆ ತುಂಬ ಬ್ರೇಕ್ ಡೌನ್ ಡೇಸ್ಗಳಿರುತ್ತೆ. ಆ ಡೇಸಲ್ಲಿ ಆ ಮೊಮೆಂಟ್ ಇರುತ್ತೆ ಸರ್. ಅಂದರೆ
ಒಂದು ಹಾಫ್ ಆನ್ ಅವರ್ ಇರ್ಬೋದು 1 hour ಇರ್ಬೋದು. ಆ ಟೈಮಲ್ಲಿ ನಮಗೆ ನಾವು ಇಲ್ಲ ಮಗ ಮಾಡ್ತೀಯಾ ಅಂತ ಹೇಳ್ಬೇಕು, ಬೇರೆಯವ್ರು ಯಾರು ಹೇಳಬೇಕು ಅಂತ ವೆಯ್ಟ್ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಯಾರು ಇಲ್ಲದಾಗ ನಮಗೆ ನಾವೇ ಹೇಳ್ಕೊಂಡು ಆ ಟೈಮ್ ಪಾಸ್ ಆದಮೇಲೆ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಟಫ್ ಟೈಮ್ಸ್ ಅಲ್ಲ, ದಿಸ್ ಟು ವಿಲ್ ಪಾಸ್ ಆನ್ ಅಂತ ನಾನು ಹೇಳ್ತೀನಿ. ಡಿಫಿಕಲ್ಟ್ ಟೈಮ್ಸ್ ಕೂಡ ಅದಕ್ಕೂ ಟೈಮ್ ಕೊಡ, ಅದು ಪಾಸ್ ಆಗುತ್ತೆ. ಬಟ್ ನಾವು ಅದಕ್ಕೆ ಟೈಮ್ ಕೊಡಬೇಕು. ನೋಡಿ ಪಾಸ್ ಆಗಿ 24ನೇ ತಾರೀಕು ಹತ್ರ ಬಂದೇ ಬಿಡ್ತು. ನಾನು ಇಂಟರ್ವ್ಯೂ ಮಾಡೋ ಸುಮಾರು ಜನ ಸೆಲೆಬ್ರಿಟೀಸ್ಗೆ ಒಂದು ಕ್ವಶನ್ ಕೇಳ್ತಿರ್ತೀನಿ, ನಿಮ್ಮ ಜೀವನದ ಕಡಕ್ ಮೂಮೆಂಟ್ ಏನು ಅಂತ. ಆ್ಯಂಡ್ ನಿಮಗೂ ಕೂಡ ಅದನ್ನೇ ಕೇಳ್ತೀನಿ. ನಿಮ್ಮ ಜೀವನದ ಕಡಕ್ ಮೂಮೆಂಟ್ ಏನು? ಒಂದು ಪರ್ಸ್ನಲ್ ಲೈಫ್ದು, ಇನ್ನೊಂದು ಪ್ರೊಫೆಷನಲ್ ಲೈಫ್ದು ಕಡಕ್ ಮೂಮೆಂಟ್ ಏನು ಅಂತ. ಕಡಕ್ ಮೂಮೆಂಟ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಯಾವುದೋ ಫೇಸ್ ಆಫ್ ಲೈಫ್ ಇರುತ್ತೆ, ತುಂಬ ಲೋ ಅಂತ ಫೀಲ್ ಆಗ್ತಿರುತ್ತೆ, ನಂಗೆ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಅನಿಸ್ತಿರುತ್ತೆ. ದೆನ್ ಆ ಸ್ಟೇಜನ್ನ ಹೆಂಗಾದರೂ ಮಾಡಿ ದಾಟಿರ್ತೀರ. ಬಿಕಾಸ್ ಏನಕ್ಕೆ ಇದನ್ನು ಕೇಳ್ತಿರ್ತೀನಿ ಅಂದರೆ ದೆರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಫಾಲೋಯಿಂಗ್ ಯು. ಸೊ ಅವ್ರಿಗೂ ಲೈಫಲ್ಲಿ ಏನಾದ್ರು ಹರ್ಡಲ್ಸ್ ಬಂದಾಗ ನಂಗೆ ಆಗಲ್ಲ ಅಂತ ಅಂತಿರ್ತಾರೆ. ಇವ್ರಿಗೂ ಇಂಥರ ಹರ್ಡಲ್ಸ್ ಎಲ್ಲ ಇತ್ತಾ, ದೇ ಹ್ಯಾವ್ ಕಮ್ ಅಕ್ರಾಸ್ ಇಟ್ ಅಂತ ಯು ಕ್ಯಾನ್ ಇನ್ಸ್ಪೈರ್ ಸೋ ಮೆನಿ ಪೀಪಲ್. ಸೊ ಅದಕ್ಕೆ ವಾಟ್ ಈಸ್ ಯುವರ್ ಲೈಫ್ಸ್ ಕಡಕ್ ಮೂಮೆಂಟ್? ನನ್ನ ಲೈಫ್ ಕಡಕ್ ಮೂಮೆಂಟ್ ಅಂದರೆ ಪರ್ಸ್ನಲ್ ಲೈಫ್ ಸ್ವಿಚ್ಚಿಂಗ್ ಆಫ್ ಕೆರಿಯರ್ ಇತ್ತಲ್ಲ ಸರ್. 14th ಫ್ಲೋರಿಂದ ಟರ್ಮಿನೇಷನ್ ಲೆಟರ್ ಟೈಪ್ ಮಾಡಿ ಆ ಎಂಟರ್ ಬಟನ್ ಒತ್ತಲ ಬೇಡವಾ ಅಂತ ವೆಯ್ಟ್ ಮಾಡ್ತಾ ಇದ್ದಿದ್ದು. ಆ ಮೂಮೆಂಟ್ ಒಂದೇ ಅನಿಸಿದ್ದು, ಇದು ಒತ್ತಿದ ಮೇಲೆ ಏನು ಲೈಫ್ ಇರುತ್ತೆ, ಒತ್ತಲಿಲ್ಲ ಅಂದರೆ ಏನು ಲೈಫ್ ಇರುತ್ತೆ. ಫಿನಾನ್ಷಿಯಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮನಿ ಬರ್ತಾಯಿತ್ತು. ಆ್ಯಂಡ್ ಫ್ರೈಡೇ ಆದಮೇಲೆ ಟಿಲ್ ಮಂಡೇ ಆಫ್ಟರ್ನೂನ್ವರೆಗೂ ರಜಾ ಇತ್ತು. ವಾಟ್ ನಾಟ್ ಎಲ್ಲ ಲೈಕ್ ನನ್ನ ಕಣ್ಣು ಮುಂದೆ ಇತ್ತು. ಕಾಣಿಸ್ದೇ ಇರೋದು ಏನೋ ಒಂದು ಬೇಕಾಗಿತ್ತು. ಅದಕ್ಕೋಸ್ಕರ ಅಲ್ಲಿ ಜರ್ಮನಿ ಬಿಟ್ಟು ಇಲ್ಲಿಗೆ ಬರಬೇಕಾದ್ರೆ ಆ ಎಂಟರ್ ಬಟನ್ ಪ್ರೆಸ್ ಮಾಡಲ ಬೇಡವಾ, ಅದು ಪ್ರೆಸ್ ಮಾಡಿದ್ದು ವಾಸ್ ಕಡಕ್ ಮೂಮೆಂಟ್. ಪ್ರೊಫೆಷನಲ್ ಲೈಫಲ್ಲಿ ನಂದು ಯಾವ ಕಡಕ್ ಮೂಮೆಂಟು ಇಲ್ಲ ಸರ್. ನಂಗೆ ಸಿಕ್ಕಿರೋದೆಲ್ಲ ಏನೋ ಒಂದು ಎವ್ರಿಥಿಂಗ್ ಹೋಗಿರೋದೆ ಆಡಿಷನ್ಸ್ ಮೂಲಕ. ಎಲ್ಲ ನನಗೆ ಬ್ಲೆಸ್ಡ್ ಮೂಮೆಂಟ್ಸ್ ಅವೆಲ್ಲ. ಯಾಕಂದರೆ ಖಡಕ್ ಮೂಮೆಂಟ್ ಅಂದರೆ ನಾವೇನೋ ಮಾಡೋದು ಆ ಟೈಮಲ್ಲಿ, ಆ ಸಿಚುವೇಷನಲ್ಲಿ. ಬಟ್ ಇಲ್ಲಿ ಏನಂದರೆ ಎಷ್ಟೊಂದು ಸಲ ಇಂಥದ್ದು ಬೇಕಂತ ಹಿಂದೆ ಹೋಗಿ 1 year ಒಬ್ಬರ ಜೊತೆ ವರ್ಕ್ ಮಾಡಿ, ಅಥವಾ ಲೈಕ್ ಎಷ್ಟೊಂದು ಸಲ ತುಂಬ ಪ್ರಾಜೆಕ್ಟ್ಸ್ಗಳೆಲ್ಲ ಸೈನ್ ಆಗಿ. ನಂದಂತೂ ಯಾವ ಥರ ಅಂದರೆ ಸೀರಿಯಲ್ ಸ್ಟಾರ್ಟ್ ಆ ಟೈಮಲ್ಲಿ ಒಂದು ಪ್ರಾಜೆಕ್ಟಿಗೆ ಸೆಲೆಕ್ಟ್ ಆಗುವೆ, ಆ ಸೀರಿಯಲ್ ಸ್ಟಾಪ್ ಆಗೋಗ್ತಾಯಿತ್ತು. ಇನ್ನೊಂದು ಪ್ರಾಜೆಕ್ಟ್ ಸೆಲೆಕ್ಟ್ ಆಗುವೆ, ಆ ಡೈರೆಕ್ಟ್ರು ಆ ಚಾನಲ್ ಬಿಟ್ಟು ಬೇರೆ ಚಾನಲ್ ಕೊಟ್ಟೋಗ್ತಾಯಿದ್ರು. ಅಂದರೆ there was lot of events and sequence are like that. ಸೊ ಅದೆಲ್ಲ ಆ ಟೈಮಲ್ಲಿ ನಾವೇನು ಮಾಡೋ ಇದರಲ್ಲಿಲ್ಲ. ಸೊ ಇಟ್ಸ್ ಆಲ್ ಬ್ಲೆಸ್ಡ್ ಮೂಮೆಂಟ್. ನನಗೆ ಏನೇನು ಮೈಲ್ ಸ್ಟೋನ್ ಮೂಮೆಂಟ್ ಸಿಕ್ಕಿದೆ. ಸೊ ಕಿಸ್ಸಿಗೆ ಅರ್ಜುನ್ ಸರ್ ನನ್ನ ಸೆಲೆಕ್ಟ್ ಮಾಡಿರೋದಾಗಿರ್ಬೋದು, ಆ್ಯಂಡ್ ಜಿ ಚಾನಲಲ್ಲಿ ರಾಘು ಸರ್ ನನಗೆ ಜೊತೆಲಿ ಕೊಟ್ಟಿದ್ದಾಗಿರ್ಬೋದು, ಆ್ಯಂಡ್ ಇವಾಗ ಜಯಣ್ಣ ಸರ್ ಕರೆದು ರಾಯಲ್ ಸಿನಿಮಾ ಮಾಡುಚಿನ ಅಂತ ನನಗೆ ಹೇಳಿದಾಗಿರ್ಬೋದು. ಇದೆಲ್ಲ ಬ್ಲೆಸ್ಡ್ ಮೂಮೆಂಟ್ಸ್. ಸೊ ಆ ಬ್ಲೆಸ್ಡ್ ಮೂಮೆಂಟೇ ನನಗೆ ಕಡಕ್ ಮೂಮೆಂಟ್ ಅಂತ ಅನಿಸುತ್ತೆ. ನನ್ನ ಲೈಫ್ಗೆ ಕಡಕ್ ಮೂಮೆಂಟ್ಸ್ ಇವೆಲ್ಲ. ಓಕೆ, ಸೊ ನನ್ನ ಖಡಕ್ ಮೂಮೆಂಟ್ ವಾಸ್ ದಟ್ ಸಿಚುವೇಶನ್ ವೆನ್ ಐ ಥಾಟ್ ನಾನು ಕ್ವಿಟ್ ಮಾಡೋಣ ಇಂಡಸ್ಟ್ರಿ, ಇಟ್ ಇಸ್ ಇನಫ್ ಅಂತ. ಅಂದರೆ ಈ ವೇಟಿಂಗ್ ಪೀರಿಯಡ್ ಅಂದರೆ ಈ ಕೋವಿಡ್ ಆದಮೇಲೆ ಸಿಚುವೇಶನ್ಸ್ ಚೇಂಜ್ ಆಯಿತು ಆ್ಯಂಡ್ ಮೂವಿ ಮೇಕಿಂಗ್ ಸ್ಟೈಲ್ ಚೇಂಜ್ ಆಯಿತು. ಲಾಟ್ ಆಫ್ ಥಿಂಗ್ಸ್ ಚೇಂಜ್ಡ್ ಆ್ಯಂಡ್ ಆ ವೇಟಿಂಗ್ದು ನನಗೆ ಇದು ಅಭ್ಯಾಸ ಇಲ್ಲದೆ ಇರೋದ್ರಿಂದ, ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಐಡಿಯಾ ಇಲ್ಲದೆ ಇರೋದ್ರಿಂದ ಒನ್ ಪಾಯಿಂಟ್ ನನಗೆ ದಿಸ್ ಇಸ್ ಇನಫ್, ಐ ಥಿಂಕ್ ಐ ಶುಡ್ ಡೂ ಸಮಥಿಂಗ್ ಎಲ್ಸ್ ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ದರ್ ವಾಸ್ ಒನ್ ಪಾಯಿಂಟ್ ವೆನ್ ಐ ಡಿಸೈಡೆಡ್ ನನ್ನ ಮಗದ್ದು ಮಾಡ್ತೀನಿ ನಾನು ಅಂತ. ಸೊ ಐ ಥಿಂಕ್ ದಟ್ ವಾಸ್ ಮೈ ಖಡಕ್ ಮೂಮೆಂಟ್. ಎಲ್ಲ ನಿಂದಕ್ಕೆ ನೀನು ಇಟ್ಕೊಳ್ಳೋದಲ್ಲ. ಐ ಥಿಂಕ್ ದಟ್ ವಾಸ್ ಮೈ ಖಡಕ್ ಮೂಮೆಂಟ್. ಇಟ್ ಟುಕ್ ಅ ಲಾಟ್ ಆಫ್ ಸ್ಟ್ರೆಂತ್, ಲಾಟ್ ಆಫ್ ಥಿಂಗ್ಸ್. ನನ್ನ ಏನಂತಾರೆ ಅದನ್ನೆಲ್ಲ ಗ್ಯಾದರ್ ಮಾಡಿ, ಇಲ್ಲ ನಾನು ಮಾಡೇ ಹೋಗೋದು ನಾನು ಅಂತ ಡಿಸೈಡ್ ಮಾಡಿದ್ದು. ಸೊ ಐ ಥಿಂಕ್ ದಟ್ ಇಸ್ ಖಡಕ್ ಮೂಮೆಂಟ್ ಪ್ರೊಫೆಷನಲಿ. ಪರ್ಸ್ನಲಿ ತೊಗೊಂಡ್ರೆ ವಾಟ್ ಮೇಡ್ ಸಂಜನಾ ಏನಾದ್ರು ಖಡಕ್ ಮೂಮೆಂಟ್ ಶಿ ಹ್ಯಾಸ್ ಚಾಲೆಂಜ್? ಆ ಥರ ಖಡಕ್ ಮೂಮೆಂಟ್ಸ್ ಏನಿಲ್ಲ. ಪರ್ಸ್ನಲಿ ಲಾಟ್ ಆಫ್ ಥಿಂಗ್ಸ್. ಮೇ ಬಿ ನಾನು ಇಲ್ಲ, ಆ ಥರ ಏನು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ, ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅಂದರೆ ಇಷ್ಟೊಂದಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡಿ January 24th ಸಿನಿಮಾ ರಿಲೀಸ್ ಆಗ್ತದೆ. ಯಾವ ಕಮ್ ಸೋ ಫಾರ್. ಸೊ ಇದೇನಕ್ಕೆ ಕೇಳಿದೆ ಅಂತಂದರೆ ದೆರ್ ಆರ್ ಮೆನಿ ಅದರ್ ಪೀಪಲ್ ನಿಮ್ಮನ್ನು ಫಾಲೋ ಮಾಡ್ತಿರೋರು ಕೂಡ ಬೇರೆದೊಂದು ಸಿಚುವೇಶನ್ಸಲ್ಲಿ ಇರ್ತಾರೆ, ಏನೋ ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ದಿಸ್ ಮೈಟ್ ಇನ್ಸ್ಪೈರ್ ಸೋ ಮೆನಿ ಪೀಪಲ್. ಐ ವಿಜುವಲೈಸ್ ಅಲ್ಲ. ದೇರ್ ಇಸ್ ಏನದು ಒಂದು ಪಿಕ್ಚರ್ ಇದೆ ಅಲ್ಲ, ಒಬ್ಬ ಮನುಷ್ಯ ಒಂದು ಇದನ್ನು ಅಗೀತಾ ಇರ್ತಾನೆ,
ಆ ಡೈಮಂಡ್ ಇನ್ನೇನು ಒಂದು ಇದು ಆ ಕಡೆ ಇರುತ್ತೆ. ಸೊ ಐ ಆಲ್ವೇಸ್ ಥಿಂಕ್ ಇವಾಗ ಸಾಕು ಅಂತ ಅನ್ಸ್ದಾಗೆಲ್ಲ ಮೇ ಬಿ ಒನ್ ಸ್ಟೆಪ್ ದೂರ ಇದೆಯಾ ನೀನು, ಡೋಂಟ್ ಗಿವ್ ಇಟ್ ಅಪ್ ಇಲ್ಲ, ಅಂತ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ನಾನು ಬ್ಯಾಂಗ್ಳೂರಿಗೆ ಬಂದು ಸ್ಟಾರ್ಟಿಂಗ್ ಡೇಸ್ ಎಲ್ಲ ಒಂದು ಸ್ವಲ್ಪ ಸ್ಟ್ರಗಲ್ ಎಲ್ಲ ಆದಾಗ ಸೀರಿಯಲ್ ಮಾಡೋ ಟೈಮಲ್ಲಿ ಐ ಹ್ಯಾಡ್ 3 ಫ್ರೆಂಡ್ಸ್, ನಾವೆಲ್ಲ 3-4 ಮೆಂಬರ್ಸ್ ರೂಮ್ಮೇಟ್ಸ್ ಆಗಿದ್ವಿ. ಆನೆಸ್ಟ್ಲಿ ಎಲ್ಲರೂ ಸಿನಿಮಾಗೆ ಟ್ರೈ ಮಾಡ್ತಾಯಿದ್ವಿ. ಐ ಫೀಲ್ ದೇ ಆರ್ ಬೆಟರ್ ದ್ಯಾನ್ ಮೀ ಎಷ್ಟೊಂದು ಜನ ಅಲ್ಲಿ ಇನ್ ಮೆನಿ ವೇಸ್. ಲೈಕ್ ಕೆಲವ್ರು ಫೈಟಲ್ಲಿ, ಕೆಲವರು ಡ್ಯಾನ್ಸಲ್ಲಿ, ಆ್ಯಂಡ್ ಕೆಲವು ಗುಡ್ ಲುಕ್ಸಲ್ಲಿ. ಐ ಫೀಲ್ 2 ಆಫ್ ದೆಮ್ ಲೈಕ್ 3 ಆದ ಬೆಟರ್ ದ್ಯಾನ್ ಮೀ. ನಾನು ಅವ್ರನ್ನ ಕೇಳ್ತಾ ಇದ್ದೆ, ಮಗ ಹಿಂಗೆ ಮಾಡೋಣ ಅಂತ. ಎಲ್ಲೋ ಒಂದು ಕಡೆ ದೇ ಕುಡಂಟ್ ಸಸ್ಟೈನ್, ಅಂದರೆ ಬಿಕಾಸ್ ಆಫ್ ಲಾಟ್ ಆಫ್ ಪ್ರೆಷರ್ಸ್. ಅಂದರೆ ಇಲ್ಲಿ ಬರೀ ಹೊರಗಡೆ ಸ್ಟ್ರಗಲ್ಗಿಂತ ಇನ್ನರ್ ಸ್ಟ್ರಗಲ್ ಒಂದಿರುತ್ತೆ. ಅಂದರೆ ಬ್ಯಾಂಗ್ಳೂರಲ್ಲಿ ನಾಳೆ ಏನು ಅಂತ ಗೊತ್ತಿಲ್ಲದೆ ಬದುಕ್ತೀವಲ್ಲ, ದ್ಯಾಟ್ ಈಸ್ ವೆರಿ ಡಿಫಿಕಲ್ಟ್. ಆ ಟೈಮಲ್ಲಿ ಐ ವಿಶ್ ಅವರಿಬ್ಬರು ಇನ್ನೊಂದು ಸ್ವಲ್ಪ ದಿನ ಸಸ್ಟೈನ್ ಮಾಡಿದ್ದಿದೆ ಕನ್ನಡ ಇಂಡಸ್ಟ್ರಿಗೆ ಲೈಕ್ 2 more ಗುಡ್ ಅಸೆಟ್ಸ್ ಆಗ್ತಾಯಿತ್ತು. ಎಲ್ಲೋ ಸಮ್ವೇರ್ ಅವ್ರ ಫ್ಯಾಮಿಲಿ ಕಮಿಟ್ಮೆಂಟ್ಸು ಏನಕ್ಕೋ ಆ ಸಸ್ಟೈನ್ ಮಾಡೋಕ್ಕಾಗದೆ ಆ ಒಂದು ಸ್ಟೆಪ್ಪಿಂಗ್ ಬ್ಯಾಕ್ ತೊಗೊಂಡಿದ್ದು. ದೇ ಲೆಫ್ಟ್ ದ ಇಂಡಸ್ಟ್ರಿ ಆ್ಯಂಡ್ ದೇ ವೆಂಟ್ ಬ್ಯಾಕ್ ಟು ಈಗ ಅವರೇನೋ ಬೇರೆ ಕೆಲಸ ಮಾಡ್ತಿದ್ದಾರೆ. ಐ ಫೀಲ್ ಈ ಥರ ಸಿಚುವೇಶನ್ಸ್ ವೆರಿ ವೆಲ್ ಸೆಟ್. ಅಫ್ಕೋರ್ಸ್ ಅಂದರೆ ಆ ಚಾಲೆಂಜಸ್ಗಳನ್ನೆಲ್ಲ ಫೇಸ್ ಮಾಡಿ ಬಂದಿರೋದಕ್ಕೆ ಇವತ್ತು ವಿರಾಟ್ ಮತ್ತು ಸಂಜನಾ ಆಗಿದ್ದೀರಾ. ಆ್ಯಂಡ್ ಲಾಟ್ ಮೋರ್ ಟು ಗೋ. ಕೀಪ್ ಅಸ್ ಇನ್ಸ್ಪೈರಿಂಗ್ ದ ಸೇಮ್ ವೇ. ಆ್ಯಂಡ್ ಕೊನೆಯದಾಗಿ ಸಿನಿಮಾ ಜನವರಿ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಆಡಿಯನ್ಸ್ ಕೊನೆಯದಾಗಿ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಕೊನೆಯದಾಗಿ ರಿಕ್ವೆಸ್ಟ್ ಅಷ್ಟೇ, 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ತುಂಬ ಪ್ರೀತಿಯಿಂದ ನಿಮಗೋಸ್ಕರ ಅಂತ ಸಿನಿಮಾ ಮಾಡಿದ್ದೀವಿ. ತುಂಬ ಕನಸುಗಳನ್ನ ಹೊತ್ತು ಬರ್ತಾ ಇದ್ವಿ 24ನೇ ತಾರೀಕು. ದಯವಿಟ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇದ್ದಲ್ಲಿ ನಮ್ಮ ಹಲವಾರು ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಇಟ್ಸ್ ಆಲ್ ಇನ್ ಯೋರ್ ಹ್ಯಾಂಡ್. ದಯವಿಟ್ಟು ಥಿಯೇಟರ್ಸಿಗೆ ಬನ್ನಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದೇ 24th ನಮ್ಮ ಮೂವಿ ರಾಯಲ್ ಆಗಿ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಮಿಸ್ ಮಾಡದೆ ನಮ್ಮ ಸಿನಿಮಾನ ನೋಡಿ. ಐ ಫೀಲ್ ಐ ಆಮ್ ಬ್ಲೆಸ್ಡ್ ಬಿಕಾಸ್ ಜೊತೆಲಿ ಟೈಮಿಂದನೂ ಇವತ್ತರೆಗೂ ನನ್ನ ಇಷ್ಟಪಡೋರು ಯಾರೂ ನನ್ನ ಬಿಟ್ಟೋಗಿಲ್ಲ. ಕಾಂಟ್ಯಾಕ್ಟಲ್ಲಿ ಎಲ್ಲರೂ ಇದ್ದಾರೆ. ಸೊ ಐ ಡೋಂಟ್ ಕಾಲ್ ದೆಮ್ ಫ್ಯಾನ್ಸ್, ನನ್ನ ಪುಟ್ಟ ಕುಟುಂಬ ಅದು. ಸೊ ನಿಮ್ಗಳ ಮುಂದೆ ಬರ್ತಾಯಿದ್ದೀನಿ ನಾನು 24ಕ್ಕೆ. ಸೊ ಮಿಸ್ ಮಾಡದೆ ಬಂದು ಥಿಯೇಟ್ರಲ್ಲಿ ನೋಡಿ, ಸಪೋರ್ಟ್ ಮಾಡಿ. ತುಂಬ ಹಾನೆಸ್ಟಾಗಿ ಸಿನಿಮಾ ಮಾಡಿದ್ವಿ. ವೆರಿ ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ. ಕೀಪ್ ಅಸ್ ಎಂಟರ್ಟೈನಿಂಗ್. ಆ್ಯಂಡ್ KFIನ ಇನ್ನೂ ಉತ್ಕೊಂಡು ತೊಗೊಂಡೋಗೋದಕ್ಕೆ ನಿಮ್ಮ ಕೊಡುಗೆ ತುಂಬಾ ಇಂಪಾರ್ಟೆಂಟು. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.